ಹುಬ್ಬಳ್ಳಿಯಲ್ಲಿ ಹವಾಲಾ ಕಿಂಗ್ ಪಿನ್ ಮನೆ ಮೇಲೆ ಇಡಿ ರೇಡ್. ಸಮುಂದರ್ ಸಿಂಗ್ ಮನೆಯಲ್ಲಿ ಶೋಧ ಮುಂದುವರೆದಿದೆ. ರಾಜಸ್ಥಾನದಿಂದ ಹುಬ್ಬಳ್ಳಿಗೆ ಬಂದ ಕೆಲ ಹೊತ್ತಿನಲ್ಲೇ ಇಡಿ ದಾಳಿ. ಬಾಗಿಲು ತೆರೆಯದಿದ್ದಕ್ಕೆ ಡೋರ್ ಮುರಿದು ಒಳಗೆ ಹೋಗಿದ್ದಾರೆ. ಕೆಲ ದಿನಗಳ ಹಿಂದೆ ಅಷ್ಟೇ ರಾಜಸ್ಥಾನದ ನೌಸರಾದಲ್ಲಿ ಮಗನ ಮದುವೆ ಮಾಡಿದ್ರು. 25 ಕೋಟಿ ವೆಚ್ಚ ಮಾಡಿ ಮಗನ ಮದುವೆ ಮಾಡಿದ್ದ ಸಮುಂದರ್. ಮಗನ ಮದುವೆಗೆ ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಖರೀದಿಸಿದ್ದ ಈತ. ಹವಾಲಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದ ಸಮುಂದರ್. ದೇಶ ವಿದೇಶಗಳಲ್ಲಿ ಹವಾಲಾ ನೆಟ್ವರ್ಕ್ ಇಟ್ಟುಕೊಂಡಿದ್ದ ಸಿಂಗ್. ಕೆಸಿನೋ ಆನ್ಲೈನ್ ಗೇಮಿಂಗ್ ನಡೆಸ್ತಾ ಇದ್ದ ಈತ. ಹವಾಲಾ ಮತ್ತು ಕೆಸಿನೋ ವ್ಯವಹಾರದಲ್ಲಿ ಅಕ್ರಮ ಹಣ ಸಂಪಾದನೆ ಹಿನ್ನೆಲೆಯಲ್ಲಿ ಸಮುಂದರ್ ಮನೆಯಲ್ಲಿ ಇಡಿ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರೆದಿದೆ. ಹುಬ್ಬಳ್ಳಿಯಲ್ಲಿ ಹವಾಲಾ ಕಿಂಗ್ ಪಿನ್ ಮನೆ ಮೇಲೆ ಇಡಿ ರೇಡ್ ನಡೆದಿರೋದು. ಸಮುಂದರ್ ಸಿಂಗ್ ಮನೆಯಲ್ಲಿ ಶೋಧ ಇನ್ನೂ ಕೂಡ ಮುಂದುವರೆದಿದೆ. ರಾಜಸ್ಥಾನದಿಂದ ಹುಬ್ಬಳ್ಳಿಗೆ ಬಂದ ಕೆಲ ಹೊತ್ತಿನಲ್ಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಾಗಿಲು ಓಪನ್ ಮಾಡದೇ ಇದ್ದಿದ್ದಕ್ಕೆ ಡೋರ್ ಮುರ್ಕೊಂಡು ನುಗ್ಗಿದ್ದಾರೆ ಇಡಿ ಅಧಿಕಾರಿಗಳು. ಕೆಲ ದಿನಗಳ ಹಿಂದೆ ಅಷ್ಟೇ ರಾಜಸ್ಥಾನದ ನೌಸರಾದಲ್ಲಿ ಮಗನ ಮದುವೆ ಮಾಡಿದ್ರು ಇವರು. 25 ಕೋಟಿ ವೆಚ್ಚ ಮಾಡಿ ಮಗನ ಮದುವೆ ಮಾಡಿದ್ರು ಸಮುಂದರ್. ಮಗನ ಮದುವೆಗೆ ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಖರೀದಿ ಮಾಡಿದ್ರು. ಹವಾಲಾದಲ್ಲಿ ದೊಡ್ಡ ಮಟ್ಟದಲ್ಲಿ ಇವರು ಹೆಸರನ್ನ ಮಾಡಿದ್ದಾರೆ. ಹವಾಲಾ ದಂಧೆಯಲ್ಲಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇವರೇ ಸಮುಂದರ್ ಸಿಂಗ್. ರಾಜಸ್ಥಾನದಿಂದ ಹುಬ್ಬಳ್ಳಿಗೆ ಬಂದ ಕೆಲವೇ ಹೊತ್ತಿನಲ್ಲಿ ಇಡಿ ದಾಳಿ ಮಾಡಿದೆ. ಬಾಗಿಲು ಓಪನ್ ಮಾಡಿಲ್ಲ ಇವರು. ಇಡಿ ಅಧಿಕಾರಿಗಳು ಹೋಗಿ ಬಾಗಿಲು ತಟ್ಟಿದ್ದಾರೆ. ಆದರೂ ಕೂಡ ಈ ಸಮುಂದರ್ ಸಿಂಗ್ ಓಪನ್ ಮಾಡಿಲ್ಲ ಬಾಗಿಲನ್ನು. ಹಾಗಾಗಿನೇ ಡೋರ್ ಮುರಿದು ಒಳಗಡೆ ನುಗ್ಗಿದ್ದಾರೆ ಇಡಿ ಅಧಿಕಾರಿಗಳು. ಡೋರ್ ಮುರಿದು ಕೆಲ ದಿನಗಳ ಹಿಂದೆ ಅಷ್ಟೇ ರಾಜಸ್ಥಾನದ ನೌಸರಾದಲ್ಲಿ ಮಗನ ಮದುವೆಯನ್ನು ಮಾಡಿದರು. 25 ಕೋಟಿ ವೆಚ್ಚ ಮಾಡಿ 25 ಕೋಟಿ ಖರ್ಚು ಮಾಡಿ ಮಗನ ಮದುವೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಮಲ್ಲಿಕ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕ್, ಸಮುಂದರ್ ಸಿಂಗ್ ಮೇಲೆ ಇರುವಂತ ಆರೋಪಗಳೇನು, ಜೊತೆಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಮನೆ ಬಾಗಿಲು ಓಪನ್ ಮಾಡಲಿಲ್ಲ ಇವರು ಅನ್ನೋದು ಗೊತ್ತಾಗ್ತಾ ಇದೆ. ತದನಂತರ ಏನಾಯ್ತು, ಸದ್ಯದ ಬೆಳವಣಿಗೆ ಏನಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಏನು ಹುಬ್ಬಳ್ಳಿಗೆ ಈ ದಿನ ಬೆಳಗಿನ ಜಾವನೆ ಇಡಿ ಅಧಿಕಾರಿಗಳು ಒಂದು ದಾಳಿ ನಡೆಸಿದ್ದಾರೆ. ಸಮುಂದರ್ ಸಿಂಗ್ನ ಏನು ಮುಂಚೆ ಇದ್ದಂತ ಮನೆ ಇತ್ತು, ಈಗ ಅದನ್ನ ಗೆಸ್ಟ್ ಹೌಸ್ ಅಂತ ಆತ ಮಾಡ್ಕೊಂಡಿದ್ದಾನೆ. ಇಲ್ಲಿ ಮೂಲತಃ ವಾಸವಾಗಿರುವುದಿಲ್ಲ. ಆತನ ಸಂಬಂಧಿಕರೊಬ್ಬರು ಇಲ್ಲಿ ಕುಟುಂಬ ಸಮೇತ ವಾಸವಾಗಿರ್ತಾರೆ. ಸಮುಂದರ್ ಸಿಂಗ್ ಇದಾನೆ ಎನ್ನುವ ಮಾಹಿತಿ ಮೇರೆಗೆ ಮತ್ತು ಇದೇ ಅಡ್ರೆಸ್ ಅನ್ನ ಆತ ಎಲ್ಲ ತನ್ನ ವ್ಯವಹಾರಗಳಿಗೆ ಕೊಟ್ಟಿದ್ದ. ಮುಂಬೈ ಮತ್ತೆ ಬೆಂಗಳೂರು ಮತ್ತೆ ದೆಹಲಿ ಹಾಗೂ ರಾಜಸ್ಥಾನದ ಎಲ್ಲಾ ವ್ಯವಹಾರಗಳಿಗೂ ಹುಬ್ಬಳ್ಳಿಯ ಏನು ಕಾಮಾಕ್ಷಿ ಅಪಾರ್ಟ್ಮೆಂಟ್ ಇದೆ, ಈ ಮನೆಯ ಅಡ್ರೆಸ್ ಅನ್ನ ಆತ ಕೊಟ್ಟಿರ್ತಾನೆ. ಇದೇ ಕಾರಣಕ್ಕಾಗಿ ಇಲ್ಲಿಯೂ ಕೂಡ ಈಗ ರೇಡ್ ಆಗಿರುವಂತದ್ದು. ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಲೋಕಸಭೆಯಲ್ಲಿ ಆನ್ಲೈನ್ ಬೆಟ್ಟಿಂಗ್ ಕುರಿತಾಗಿ ದೊಡ್ಡ ಚರ್ಚೆ ಆಗಿತ್ತು ಮತ್ತು ಹೊಸದಾಗಿ ಒಂದು ಮಸೂದೆಯನ್ನ ಕೂಡ ಜಾರಿಗೆ ಮಾಡಲಾಗುತ್ತೆ ಎನ್ನುವ ಚರ್ಚೆ ನಡೆಯಿತು. ಇದಾದ ಬೆಳವಣಿಗೆಯಲ್ಲಿ ಇದೀಗ ದಾಳಿ ನಡೆಸಿರುವಂತದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಈಗ ದಾಳಿ ಆಗಿದೆಯೋ ಇವರೆಲ್ಲವೂ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಿಗೆ ಹಣ ಹೂಡಿಕೆ ಮಾಡಿದ್ರು ಮತ್ತು ಇವುಗಳನ್ನ ನಿರ್ವಹಣೆ ಮಾಡ್ತಿದ್ರು ಎನ್ನುವ ಬಲವಾದ ಒಂದು ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅದರ ಜೊತೆಗೆ ಗೋವಾ, ಬೆಂಗಳೂರು, ಇದು ಶ್ರೀಲಂಕಾ ಹಾಗೂ ನೇಪಾಳ ಮತ್ತು ಲಾಸ್ ಏಂಜಲಸ್ ಅಲ್ಲಿ ಕೂಡ ಕ್ಯಾಸಿನೋಗಳಿಗೆ ಇವರು ಹಣವನ್ನ ಹೂಡಿಕೆ ಮಾಡಿದ್ರು. ಇದು ಮನಿ ಲಾಂಡ್ರಿಂಗ್ ಕೇಸ್ ಆಗಿತ್ತು ಎನ್ನುವ ಆರೋಪ ಕೂಡ ಇದೆ. ಇದರ ಜೊತೆಗೆ ಸಮುಂದರ್ ಸಿಂಗ್ ಏನು ಅತ್ಯಂತ ಹೆಚ್ಚಾಗಿ ಖರ್ಚು ವೆಚ್ಚ ಮಾಡಿದ್ದ ಮತ್ತು ಹಣವನ್ನ ಹೂಡಿಕೆ ಮಾಡಿದ್ದ, ಇದು ಯಾವುದೂ ಕೂಡ ಲೆಕ್ಕ ಸರಿಯಾಗಿ ನೀಡಿಲ್ಲ ಹಾಗೂ ಈತ ಅನಧಿಕೃತವಾಗಿ ಹಣವನ್ನ ವ್ಯವಹಾರ ಮಾಡ್ತಾ ಇದ್ದ ಮತ್ತು ಹವಾಲಾ ದಂಧೆಯನ್ನು ಕೂಡ ನಡೆಸ್ತಾ ಇದ್ದ ಅನ್ನೋ ಆರೋಪದ ಮೇಲೆ ಈಗ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಿರೋದು. ಸತತ ಈಗ ಆಗಲೇ ಒಂದು 6-7 ಗಂಟೆಯಿಂದ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಈತನ ಪಾಲುದಾರರು ಏನಿದ್ದಾರೆ, ಹೂಡಿಕೆದಾರರು, ಅವರು ಕೂಡ ಹುಬ್ಬಳ್ಳಿಯಿಂದ ಕಾಲ್ ಕಿತ್ತಿರುವಂತದ್ದು. ಸದ್ಯ ಇಡಿ ಅಧಿಕಾರಿಗಳು ಏನೆಲ್ಲ ಸಿಕ್ಕಿದೆ ಎನ್ನುವ ಮಾಹಿತಿಯನ್ನ ಬಿಟ್ಟು ಕೊಟ್ಟಿಲ್ಲ. ಸಂಜೆಯ ನಂತರ ಅಧಿಕೃತವಾಗಿ ಮಾಹಿತಿ ಸಿಗ್ಬೋದು. ರಾಮ್, ಮಲ್ಲಿಕ, ಈ ಸಮುಂದರ್ ಸಿಂಗ್ ತನ್ನ ಮಗನ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿರೋದು ಕೂಡ ಕಾರಣ ಆಯ್ತಾ ಅಂತ. 25 ಕೋಟಿಗಿಂತ ಹೆಚ್ಚು ಹಣವನ್ನ ವೆಚ್ಚ ಮಾಡಿದ್ದಾರೆ ಮದುವೆಗಾಗಿ ಅನ್ನೋ ಮಾಹಿತಿ ಇದೆ. ಖಂಡಿತ ರಾಮ್, ಸುಮಾರು 150 ಕೋಟಿಗೂ ಅಧಿಕ ಹಣವನ್ನ ಸಮುಂದರ್ ಸಿಂಗ್ ತನ್ನ ಮಗನ ಮದುವೆಯಲ್ಲಿ ವ್ಯಯಿಸಿದ್ದ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಅಧಿಕೃತವಾಗಿ ಏನು
ಈತ ತೋರಿಸಿದ್ದ, ಅಲ್ಲಿ ದಾಖಲೆಗಳಲ್ಲಿ ತೋರಿಸಿದ್ದ 25 ಕೋಟಿ ರೂಪಾಯಿದಲ್ಲಿ ನಾನು ಖರ್ಚು ವೆಚ್ಚ ಮಾಡಿ ಮದುವೆ ಮಾಡಿದ್ರೆ ಅಂತ. ರಾಜಸ್ಥಾನದ ಈತನ ಮನೆಯನ್ನು ಕೂಡ ನೋಡಿದರೆ ತುಂಬಾನೇ ವಿಶಾಲವಾಗಿ ಮತ್ತು ಭವ್ಯವಾದ ಬಂಗಲೆಯನ್ನ ಹೊಂದಿದ್ದ. ರಾಜಸ್ಥಾನದಲ್ಲಿ ತುಂಬಾ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆ ಈತನ ಫೋಟೋಗಳು ಕೂಡ ಇದೀಗ ವೈರಲ್ ಆಗ್ತಿದೆ. ಅಲ್ಲಿಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಜೊತೆಗೆ ಇರ್ತಕ್ಕಂಥ ಫೋಟೋ ಕೂಡ ಈತನದ್ದು ಇದೀಗ ವೈರಲ್ ಆಗ್ತಾ ಇರುವಂತದ್ದು. ಮತ್ತೆ ಅಲ್ಲಿ ಮದುವೆಗೆ ಬಳಸಿದ್ದಕ್ಕಂತ ಒಡವೆ ಆಭರಣಗಳನ್ನೇನು ನೀಡಿದ್ರು ಅದು ಕೂಡ ಸಾಕಷ್ಟು ಚರ್ಚೆಗೆ ಈಗ ಕಾರಣ ಆಗ್ತದೆ. ಇಷ್ಟೆಲ್ಲ ಆಸ್ತಿಯನ್ನ ಹೊಂದಿದ್ರು ಕೂಡ ಯಾಕೆ ಇಷ್ಟು ದಿನ ಯಾರಿಗೂ ಕಂಡು ಬಂದಿಲ್ಲ? ಮತ್ತು ಹವಾಲ ದಂಧೆಯನ್ನ ಯಥಾವತ್ತಾಗಿ ಒಂದು ವೈಟ್ ದಂಧೆ ಮೂಲಕ ನಡೆಸ್ಕೊಂಡು ಹೋಗಿದ್ರು ಕೂಡ ರಾಜ್ಯ ಪೊಲೀಸ್ ಇಲಾಖೆ ಈತನ ಮೇಲೆ ಕಣ್ಣು ಇಟ್ಟಿರ್ಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸುತ್ತಿದೆ. ಮತ್ತು ಜೊತೆಗೆ ಸಮುಂದರ್ ಸಿಂಗ್ ಏನಿದಾನಿದೆ, ತಮ್ಮ ವ್ಯವಹಾರದ ಮೂಲಕ ಇಲ್ಲಿ ಕುಖ್ಯಾತಿಯನ್ನ ಗಳಿಸಿರ್ತಕ್ಕಂಥ ವ್ಯಕ್ತಿ. ಹುಬ್ಬಳ್ಳಿ ಮೂಲದವರಾದ್ರೂ ಕೂಡ, ಬಡ ಕುಟುಂಬದಿಂದ ಬಂದ್ರೂ ಕೂಡ ಇದೀಗ ಅಪಾರ ಪ್ರಮಾಣದ ಆಸ್ತಿಯನ್ನ ಹೊಂದಿದ್ದಿರುವಂತದ್ದು ಒಂದು ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.